ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ ಫ್ರೆಂಡ್ಸ್, ಈಗ ಮದುವೆಯ ಸೀಸನ್ ಅಲ್ವಾ? ಸಿಕ್ಕಾಪಟ್ಟೆ ಫಂಕ್ಷನ್ಸು, ಮದುವೆ ಅಂತಲ್ಲ, ಬೇಸಿಗೆ ಬಂತು ಅಂದರೆ ಕಾರ್ಯಕ್ರಮಗಳ ಸಾಲು 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 ಇರುತ್ತೆ ಅಲ್ವಾ? ನಮಗೂ ತುಂಬ ಕಾರ್ಯಕ್ರಮಗಳೆಲ್ಲ ಇದೆ ಈ ಬೇಸಿಗೆಯಲ್ಲಿ. ಈ ಶೆಕೆಗೂ ಫಂಕ್ಷನ್ಗಳಿಗೂ ತುಂಬ ಕಷ್ಟ ಅಲ್ವಾ? ಫಂಕ್ಷನಿಗೆ ಹೋಗೋಕ್ಕಿದೆ ಅಂತ ಸ್ವಲ್ಪ ನನ್ನ ಹತ್ರ ಇರುವಂತಹ ಗೋಲ್ಡನ್ನು ತಂದಿದ್ದೆ ಲಾಕರಿಂದ. ಆವಾಗ ನನಗನ್ನಿಸ್ತು, ಏನು ಗೊತ್ತಾ, ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ? ಲೇಡೀಸಿಗಂತೂ ಮೊದಲೇ ಬಂಗಾರದ ಹುಚ್ಚು. ಮೊನ್ನೆ ಏನೋ ಸ್ವಲ್ಪ ಬಂಗಾರಕ್ಕೆ ರೇಟ್ ಕಮ್ಮಿ ಆಯಿತು ಅಂತ ಚಿನ್ನದ ಅಂಗಡಿಗಳಲ್ಲೆಲ್ಲ ಲೇಡೀಸ್ ತುಂಬ್ಕೊಂಡು ಬಿಟ್ಟಿದ್ರಂತೆ. ಅಯ್ಯೋ ಇಲ್ಲಪ್ಪ, ನಾನಂತೂ ಚಿನ್ನದ ಅಂಗಡಿ ಕಾಲೇ ಹಾಕಲ್ಲ. ಯಾಕಂದರೆ ಈ ರೇಟಲ್ಲಿ ಮುಟ್ಟಕ್ಕೆ ಸಾಧ್ಯನೂ ಇಲ್ಲ, ಅಗತ್ಯನೂ ಇಲ್ಲ. ಅಗತ್ಯಕ್ಕೆ ಬೇಕಾದರೆ ತಗೊಳ್ಬೇಕಲ್ವಾ? ಅಗತ್ಯಕ್ಕೂ ಇಲ್ಲ. ಮತ್ತು ಈಗ ನಾವೆಲ್ಲ ರಿಟೈರ್ಡ್ ಆದವರಲ್ವಾ, ಆ ಥರ ಎಲ್ಲ ತಗೊಂಡು ಏನು ಮಾಡೋಕ್ಕಿದೆ? ನನ್ನ ಎಲ್ಲ ಜವಾಬ್ದಾರಿಗಳು ಮುಗ್ದಾಗಿದೆ. ಮಕ್ಕಳ ಮದುವೆ ಆಗಿದೆ, ಮೊಮ್ಮಕ್ಕಳಿಗೆ ನಾಮಕರಣ, ಇಂಥ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಆಗಿದೆ. ಮುಂದೆ ಏನಾದರೂ ಫಂಕ್ಷನ್ ಬಂದರೆ ಮುಂದೆ ನೋಡೋಣ ಅಲ್ವಾ? ಈಗ ಸೀಸನ್ ಆದ ಕಾರಣ ನನಗೂ ಕಾರ್ಯಕ್ರಮಗಳಿಗೆ ಒಂದು ರಾಶಿ ಸಾಲು ಸಾಲು ಸಾಲಿದೆ. ಹಾಗಾಗಿ ನಾನು ನನ್ನ ಬಳೆನ ನಿಮಗೆ ತೋರಿಸೋಣ. ನೀವು ಖಂಡಿತಕ್ಕೂ ನಂಬೋದೇ ಇಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಈಗ ಚಿನ್ನದ ಬಳೆ ಅಂದರೆ ಗಟ್ಟಿ ಮುಟ್ಟಾಗಿರುತ್ತೆ ಅಲ್ವಾ? ಎಲ್ಲರ ಬಳೆ ಹೆಂಗಿರುತ್ತೆ? ಎಲ್ಲ ಜಾಸ್ತಿ ಜಾಸ್ತಿ ಚಿನ್ನದಲ್ಲೆಲ್ಲ ಮಾಡಿಸ್ಕೊಂಡಿರ್ತಾರೆ. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ನಾವು ಏನು ಆ ಥರದ್ದೆಲ್ಲ ಗಟ್ಟಿ ಗಟ್ಟಿ ಮಾಡಿಸ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಅದೊಂದು 4 ಪಾಟ್ಲಿ ಬಳೆ ಇತ್ತು ನನ್ನ ಕೈಯಲ್ಲಿ, ಅಗ್ಲಗ್ಲದ ಪಾಟ್ಲಿ ಬಳೆ, ಗಟ್ಟಿ ಮುಟ್ಟಾಗಿರು. ನಾನು ಡೈಲಿ ಯೂಸಿಗೆ ಅಂತ ತುಂಬ ಕಷ್ಟಪಟ್ಟು ಆವಾಗ ತಗೊಂಡಿದ್ದೆ. ಆದರೆ ನನ್ನ ಮಕ್ಕಳ ಮದುವೆಲೆಲ್ಲ ನಾನು ಅದನ್ನೆಲ್ಲ ಕೊಟ್ಟುಬಿಟ್ಟು ಮಕ್ಕಳಿಗೆಲ್ಲ ಜುವೆಲ್ಸ್ ತಗೊಂಡೆ. ಯಾಕಂದರೆ ಒಂದೇ ಸಲ ಮಕ್ಕಳ ಎಜುಕೇಷನ್ನು ಎಲ್ಲ ಇರುವಾಗ ಹೊಂದಿಸೋದು ಕಷ್ಟ ಅಲ್ವಾ? ಆವಾಗ ನಾನೆಲ್ಲ ಕೊಟ್ಟು ಹಾಕಿಬಿಟ್ಟೆ. ನನ್ನ ಹತ್ರ 6 ಬಳೆ ಇದೆ ಫ್ರೆಂಡ್ಸ್. ಹಿಂಗಂತ ಯೋಚನೆ ಮಾಡಿಬಿಟ್ರಾ? 6 ಬಳೆ ಅಂತ ಲೆಕ್ಕ ಹಾಕಿದ್ರಾ? ಹೌದು, 6 ಬಳೆ ಎಷ್ಟು ಗ್ರಾಮ್ ಇರ್ಬೋದು? ಒಂದು ಅಂದಾಜು ಮಾಡ್ತಾ ಇರಿ, ನಾನು ಬಳೆ ತೋರಿಸ್ತೀನಿ ನಿಮಗೆ. ಅಂದಾಜು ಹಾಕ್ತಾ ಇರಿ ನೀವು. ನೋಡಿ ಫ್ರೆಂಡ್ಸ್, 6 ಬಳೆ ನೋಡಿದ್ರಾ? ನೋಡಿ, 6 ಬಳೆ ಇದೆ. ಎಷ್ಟು ಗ್ರಾಮ್ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಖಂಡಿತಕ್ಕೂ ನಂಬುವುದಿಲ್ಲ ಫ್ರೆಂಡ್ಸ್. 6 ಬಳೆ 36 ಗ್ರಾಮ್ ಸಹ ಇಲ್ಲ, 35 ಗ್ರಾಮೇನ ಇದೆ. ನಂಬ್ತೀರಾ? ಒಂದು ಬಳೆಯಲ್ಲಿ 6 ಗ್ರಾಮು ಇಲ್ಲ ಪೂರ್ತಿ. ನೋಡಿ, ಒಂದಾದರೂ ಸೊಟ್ಟಾಗಿದೆಯಾ? ಯಾವಾಗ ತಗೊಂಡಿದ್ದು ಅಂತ ಯೋಚನೆ ಮಾಡ್ತೀರಾ? 99ನೇ ಇಸ್ವಿ ಜನವರಿ ತಿಂಗಳು ತಗೊಂಡಿರುವಂತಹ ಬಳೆ ಇದು. 99ನೇ ಇಸ್ವಿ. 99 ಅಂದರೆ ಈಗ 26. ಎಷ್ಟು ವರ್ಷ? 27 ವರ್ಷದ ಹಿಂದಿನ ಬಳೆ. ನನ್ನ ಹತ್ರ ಈಗ ಈ ಬಳೆಗಳೇ ಇರುವಂಥದ್ದು. ಎಷ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಈ ಬಳೆ. ನಾವು ಹಾಸನದಲ್ಲಿದ್ದಾವಾಗ ಹಾಸನದಲ್ಲಿ ಒಂದು ನೋವೆಲ್ಟಿ ಜುವೆಲ್ಲರ್ಸ್ ಅಂತ ಇತ್ತು, ಉಡುಪಿ ಅವರದ್ದು. ಈಗ ಮುಚ್ಚೋಗಿದೆ ಅದೆಲ್ಲ. ಆವಾಗ ನಾನು ಬಸ್ ಸ್ಟ್ಯಾಂಡ್ ಹತ್ರ ಇತ್ತು, ಈಗ ಹಳೆ ಬಸ್ ಸ್ಟ್ಯಾಂಡ್ ಆಗಿದೆ ಅದು. ಮೊದಲಿನ ಬಸ್ ಸ್ಟ್ಯಾಂಡ್ ಹತ್ರ ಇತ್ತು, ತುಂಬ ಚೆನ್ನಾಗಿತ್ತಲ್ಲಿ. ನಾನು ಅಲ್ಲಿ ತಗೊಂಡಿದ್ದೆ. ಆವಾಗ ಈ ಬಳೆಗೆ ನಾನು ಎಷ್ಟು ಕೊಟ್ಟಿದ್ದೆ ಗೊತ್ತಾ? 425 ರೂಪಾಯಿ ಗ್ರಾಮ್ ಫ್ರೆಂಡ್ಸ್. ನಾನು ವಿದ್ ಬಿಲ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ನಾನೀಗ ಬಿಲ್ ತೋರಿಸ್ತೀನಿ ಫಸ್ಟು, ಆಮೇಲೆ ಬಳೆ ಬಗ್ಗೆ ಮಾತಾಡ್ತೀನಿ. ನಾನು ಇಷ್ಟು ಸಣ್ಣ ಒಂದು ಮೂಗ್ಬುಟ್ಟೆ ತಗೊಂಡಿದ್ರು ನನ್ನ ಎಲ್ಲ ಬಿಲ್ಲನ್ನು ಹಾಗೆ ಇಟ್ಕೊಂಡಿದ್ದೀನಿ. ನಿಮಗೆ ಕಾಣತ್ತಾ? ನೋಡ್ತಾ ಇರಿ. ನೋವೆಲ್ಟಿ ಜುವೆಲ್ಲರ್ಸ್, ಇಲ್ಲಿ 425 ರೂಪಾಯಿ ಅಂತ ಗ್ರಾಮಿಗೆ ಬರೆದಿದ್ದಾರೆ ನೋಡಿ. ಇಲ್ಲಿದೆ ನೋಡಿ 425. ತಾರೀಖು ಈ ಕಡೆ ಇದೆ ನೋಡಿ. ನೋಡ್ತಾ ಇರಿ, ತಾರೀಕು ನೋಡಿ 21/1/99. ನೋಡಿ, ಬಳೆದು ಪೂರ್ತಿ ವೆಯ್ಟ್. ನಾನು ಓಲ್ಡ್ ಏನೋ ಒಂಚೂರು ಕಿವಿದೇನೋ ಕೊಟ್ಟಿದ್ದೆ. ಎಷ್ಟಾಗಿದೆ ನೀವೇ ನೋಡಿ. ನಾನು ಅದರ ಫೋಟೋನೂ ಹಾಕ್ತೀನಿ ನಿಮಗೆ ಸೈಡಿಗೆ. ಇದರ ಫೋಟೋನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನನಗೆ ಆವಾಗ ಇದು 16,732 ರೂಪಾಯಿ ಆಗಿದೆ. ಈಗ 1 ಗ್ರಾಮ್ ಚಿನ್ನಕ್ಕೆ ಅಷ್ಟಾಗತ್ತೆ. 1 ಗ್ರಾಮಿಗೆ 13,000 ಚಿಲ್ಲರೆ ಎಷ್ಟೋ ಇದೆಯಲ್ಲ. ಈಗ 16ವರೆಗೂ ಹೋಗಿತ್ತು, ಈಗ 13,000 ಚಿಲ್ಲರೆ ಆಗಿದೆ. 1 ಗ್ರಾಮಿಗೆ ಅಷ್ಟಿದೆ ಈಗ. ಆವಾಗ ನಾನು ತಗೊಂಡಾವಾಗ ನೋಡಿ, ಇದರಲ್ಲಿದೆ 30 ವೇಸ್ಟೇಜ್ ಸೇರಿಬಿಟ್ಟು 38,470. ವೇಸ್ಟೇಜ್ ಇಲ್ಲ ಅಂದರೆ 35 ಗ್ರಾಮು. 6 ಬ್ಯಾಂಗಲ್ಸ್ ಅಂತ ನೋಡಿ, ಬ್ಯಾಂಗಲ್ಸ್ 6 ಅಂತ ಬರೆದಿದ್ದಾರೆ ನೋಡಿ. ನಾನು ತೂಕನೂ ತೋರಿಸ್ತೀನಿ ನಿಮಗೆ. ನನ್ನ ಹತ್ರ ತೂಕ ಮಾಡುವ ಮೆಷಿನ್ನೂ ಇದೆ, ನಾನು ತೂಕ ಮಾಡಿನೂ ತೋರಿಸ್ತೀನಿ ನಿಮಗೆ. ನೋಡಿ, ಇದರ ಡಿಸೈನ್ ಎಷ್ಟು ಚೆಂದ ಇದೆ ನೋಡಿ, ನೀವೇ ನೋಡಿ.
ನಾನು ಎಷ್ಟು ವರ್ಷದಿಂದ ಹಾಕ್ತೀನಿ, ನಾನು ಯಾವುದೇ ಫಂಕ್ಷನಿಗಾದರೂ ಇದೇ ಹಾಕೊಂಡು ಹೋಗ್ತೀನಿ, ಬಂದ ತಕ್ಷಣ ತೆಗೆದಿಡ್ತೀನಿ, ಯಾಕಂದರೆ ಡೆಲಿಕೇಟ್ ಅಲ್ವಾ, ಹಾಕ್ಕೊಂಡು ಮಲಗಿದ್ರೆಲ್ಲ ಒತ್ತಿ ಹೋಗತ್ತೆ ಅಂತ. ಒಂದೇ ಒಂದು ಬಳೆ ಹೀಗೆ ಸ್ವಲ್ಪನೂ ಚಪ್ಪಟೆ ಆಗಲಿಲ್ಲ. 27 ವರ್ಷದಿಂದ ಹಾಕ್ತಾ ಇದ್ದೀನಿ. ನೋಡಿದರೆ ಡಿಸೈನು. ನಾನೀಗ ನಿಮಗೆ ಇದರ ತೂಕ ತೋರಿಸ್ತೀನಿ. ನಾನು ಡಯೆಟ್ ಮಾಡುವಾಗ ಫುಡ್ಡೆಲ್ಲ ತೂಕ ಮಾಡೋಕ್ಕೆ ತಗೊಂಡಿರುವಂಥದ್ದು. ನೋಡಿ, ನಾನು ವೇಯ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, 35 ಗ್ರಾಮ್ ಇದೆ. 35 ಗ್ರಾಮಿಗೆ 6 ಬಳೆ. ನೋಡಿ, ತೆಗೆದೆ, 0 ಆಯಿತು. ಪುನಃ ಇಟ್ಟು ತೋರಿಸ್ತೀನಿ. ನೋಡಿ, 35 ಗ್ರಾಮಿಗೆ 6 ಬಳೆ. ನಂಬ್ತೀರಾ ನೀವು? ನಂಬಲೇಬೇಕಲ್ವಾ? ನೋಡಿ, ನಾನೀಗ ನಿಮಗೆ ಅದರ ಡಿಸೈನನ್ನು ಹತ್ತಿರದಿಂದ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, 6 ಬಳೆ ಒಂದು ಚೂರಾದರೂ ಬೆಂಡಾಗಿದೆಯಾ ನೋಡಿ, ನೀಟಾಗಿದೆ 6 ಬಳೆ. ನೋಡಿ, ನನ್ನ ಅಷ್ಟೂ ಫೇವರೇಟ್ ಬಳೆ ಇದು. ನೋಡಿದ್ರಲ್ವ ಫ್ರೆಂಡ್ಸ್, 6 ಬಳೆ ಇದು. ನನ್ನ ಹೇಳಿದ್ನಲ್ಲ, ತುಂಬ ಫೇವರೇಟ್ ಬಳೆ. ಇದನ್ನು ನಾನು ಫಂಕ್ಷನಿಗೆಲ್ಲ ಏನು ಮಾಡ್ತೀನಿ ಅಂತ ನಿಮಗೆ ಅದನ್ನು ತೋರಿಸ್ತೀನಿ. ಈಗ ನೋಡಿ, ಈ ಥರ ಬೇರೆ ಬೇರೆ ಕಲರ್ ಬಳೆ ಇರುತ್ತಲ್ವಾ, ಇದಕ್ಕೆ ನಾನು ಮಧ್ಯ ಇದನ್ನು ಹಾಕ್ಕೊಳ್ತೀನಿ, ತೋರಿಸ್ತೀನಿ ನಿಮಗೆ. ಹೀಗೆ ತುಂಬ ಹಾಕ್ಕೊಳ್ಳೋದಿಲ್ಲ ನಾನು, ಅಂದರೆ ಸುಮಾರು ಬಳೆ ಆಗತ್ತಲ್ವಾ, ಎರಡೆರಡು. ಈಗ ಮ್ಯಾಚಿಂಗು ನಿಮಗೆ ರೆಡ್ ಸಾರಿ ಉಟ್ರೆ ರೆಡ್ ಬಳೆ, ಬ್ಲೂ ಸಾರಿ ಉಟ್ರೆ ಬ್ಲೂ ಬಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ನಾನು ಕನ್ನಡಕ ತೆಗೆದಿಡ್ತೀನಿ, ನನ್ನ ಕನ್ನಡಕ ರಗಳೆ ಆಗ್ತಾ ಇರುತ್ತೆ, ನಾನು ಕನ್ನಡಕ ಹಾಕೋದಿಲ್ಲ. ಒಂದೊಂದು ಸಲ ಓದಕ್ಕೆಲ್ಲ ಇರುವಾಗ ಹಾಕ್ಕೊಳ್ಬೇಕಾಗತ್ತೆ, ಅದಕ್ಕೆ ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ಹಾಗೆಯೇ ಈಗ ನಾನು ರೆಡ್ ಸಾರಿ ಉಡ್ತೇನೆ ಅಂತ ಇಟ್ಕೊಳ್ಳಿ. ಈ ಥರ ರೆಡ್ ಬ್ಯಾಂಗಲಿಗೆ ನೀವು 2 ಕೈಗೂ ಶೇರ್ ಮಾಡಿ ಹಾಕ್ಕೊಳ್ಬೋದು. ನಾನು ಒಂದು ಕೈಗೆ ವಾಚ್ ಇರುತ್ತಲ್ಲ, ನಾನು ಯಾವಾಗಲೂ ಒಂದು ಕೈಗೆ, ಬಲ ಕೈಗೆ ಮಾತ್ರ ಹಾಕ್ಕೊಳ್ತೀನಿ. ನಾನು ರೆಡ್ ಬ್ಯಾಂಗಲ್ ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಹಾಕ್ಕೊಂಡು ಕೈಗೂ ಹಾಕ್ಕೊಂಡು ತೋರಿಸ್ತೀನಿ ನಿಮ್ಗೀಗ. ಎರಡೆರಡೇ ರೆಡ್ ಬ್ಯಾಂಗಲನ್ನು ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಕೈಗೆ ಹಾಕ್ಕೊಳ್ತೀನಿ. ಈಗ ಈ ಬಳೆನ ನಾನು ಕೈಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ನಾನು ಅದು ಸ್ವಲ್ಪ ಡೆಲಿಕೇಟ್ ಆಗಿರೋದ್ರಿಂದ ಫಂಕ್ಷನ್ಗಳಿಗೆ ನಾನು ಹಾಕ್ಕೊಂಡು ಹೋಗಿ ರಾತ್ರಿ ಮಲಗುದಾದ್ರೂ ತೆಗೆದಿಟ್ಟು ಒಂದೊಂದ್ಸಲ ಎಷ್ಟೋ ಸಲ ಹಾಕ್ಕೊಂಡು ಮಲಗಿದ್ದೀನಿ, ಏನು ತೊಂದರೆ ಇಲ್ಲ. ಅದ್ರ ಒಳಗಡೆ ಮತ್ತೆ ಏನು ನೀವು ಕೆಲವು ಲೈಟ್ ವೆಯ್ಟ್ ಬಳೆಗೆಲ್ಲ ಒಳಗಡೆ ಪ್ಲಾಸ್ಟಿಕ್ ಬೀಡಿಂಗ್ ಥರ ಕೊಡ್ತಾರೆ, ಆ ಥರನೂ ಏನೂ ಕೊಡಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನ್ನ ಫೇವರೇಟ್ ಫ್ರೆಂಡ್ಸ್ ಇದು. ಹಾಗಾಗಿ ನಿಮಗೂ ತೋರಿಸೋಣ. ಇಷ್ಟು ಕಡಿಮೆ ಚಿನ್ನದಲ್ಲಿ ಬಳೆ ಮಾಡೋಕ್ಕಾಗತ್ತಾ? ಯಾಕಂದರೆ ಒಂದೊಂದು ಬಳೆಗೆ 10 ಗ್ರಾಮು, 15 ಗ್ರಾಮು, 20 ಗ್ರಾಮ್ ಎಲ್ಲ ಮಾಡಿಸ್ತಾರೆ. ನಂದು ಬಳೆಯಲ್ಲಿ 6 ಗ್ರಾಮು ಇಲ್ಲ, 6 ಅಂದರೂ 6ರಲ್ಲಿ 36 ಆಗಬೇಕು. 35 ಗ್ರಾಮಿಗೆ 6 ಬಳೆ. ನಂಬ್ತೀರಾ? ವೇಸ್ಟೇಜ್ ಎಲ್ಲ ಸೇರಿ ಆವಾಗ ನಾನು 38 ಗ್ರಾಮ್ ಚಿಲ್ಲರೆ ನನಗೆ ತಗೊಂಡಿದ್ರು ಅವರು, 16,700 ಚಿಲ್ಲರೆ. ನಾನು ನಿಮಗೆ ಹೇಳಿದ್ನಲ್ಲ, ಆ ಬಿಲ್ಲನ್ನು ನಿಮಗೆ ಹಾಕ್ತೀನಿ ನಾನು. ಅಷ್ಟು ಕಡಿಮೆಗೆ ನಾನು ಮಾಡಿಸ್ಕೊಂಡಿದ್ದೆ ನೋಡಿ. ಆವಾಗ ದುಡ್ಡಿಗೂ ಅಷ್ಟೇ ತಾಪತ್ರಯ ಇತ್ತು. ಅಯ್ಯೋ ಅಷ್ಟು ಕಡಿಮೆಗೆ ಅಂತ ಲೆಕ್ಕ ಹಾಕಿದರೆ ಅಷ್ಟೇ ಕಷ್ಟ ಇತ್ತು. ಬಟ್ ಆವಾಗ ಮಾಡಿಸ್ಕೊಂಡಿದ್ದಕ್ಕೆ ಒಂದು ಈ ಥರದ 6 ಬಳೆ ಆದರೂ ಇದೆ. ಆಮೇಲೆ ಏನಾಯಿತು, ಮಕ್ಕಳು ದೊಡ್ಡ ಆಗ್ತಾ, ಮಕ್ಕಳು ಎಜುಕೇಷನು, ಇಂಜಿನಿಯರಿಂಗ್ ಫೀಸು, ಹೋದ ಊರುಗಳಲ್ಲೆಲ್ಲ ಟ್ರಾನ್ಸ್ಫರ್ ಅಲ್ವ ನಮಗೆ, ಹೋದ ಊರಲ್ಲಿ ಫೀಸ್ ಕಟ್ಟು, ಡೊನೇಷನ್ ಕೊಡು, ಆಮೇಲೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಮುಗಿದ್ಮೇಲೆ ಮದುವೆ, ಬಾಣಂತನ, ಮೊಮ್ಮಕ್ಕಳು, ಇದೆಲ್ಲ ಬ್ಯುಸಿ ಅಲ್ವಾ, ಖರ್ಚಲ್ವಾ ಎಲ್ಲ ತುಂಬ. ಹಾಗಾಗಿ ಆವಾಗ ಮಾಡಿಸ್ಕೊಂಡಿದ್ದಕ್ಕೆ ಈ ಬಳೆ ನನ್ನ ಕೈಯಲ್ಲಿ ಈಗಲೂ ಇದೆ. ನನ್ನ ಫೇವರೆಟ್ ಅಂದರೆ ಫೇವರೆಟ್ ಬಳೆ ಇದು. ನಿಮ್ಗೆ ಹೇಗೆ ಅನಿಸ್ತು? ಇಷ್ಟ ಆಯಿತಾ? ನಿಮಗೆ ಕೇಳಿ ಶಾಕ್ ಆಯಿತಾ? ಇಷ್ಟು ಕಡಿಮೆ ಚಿನ್ನದಲ್ಲಿ 6 ಬಳೆ ಇದೆ ಅಂದರೆ ಯಾರೂ ನಂಬಲ್ಲ ನನಗೆ. ಎಲ್ಲಿ ಈ ಬಳೆ ಹಾಕ್ಕೊಂಡೋದ್ರು ಮುಂಚೆ ಎಲ್ಲರೂ ಕೇಳುವವರು, ಎಷ್ಟು ಚಂದ ಇದೆ ಶ್ಯಾಮಲ, ಎಷ್ಟು ಚಂದ ಇದೆ, ಎಷ್ಟಿದೆ ಅದರಲ್ಲಿ ಚಿನ್ನ ಅಂತ ಕೇಳುವವರು. 6 ಗ್ರಾಮ್ ಅಂತ ಹೇಳಿದರೆ ಯಾರು ನಂಬುವುದೇ ಇಲ್ಲ. ನೋಡಿ ಇದ್ರ ಒಳಗಡೆ ಯಾವ ಥರ ಚಂದ ಈ ಥರ ಹಾಳೆ ಥರ ಮಾಡಿ, ನಿಮ್ಗೆ ಒಳಗೆ ತೋರ್ಸೋಕ್ಕೆ ಕಷ್ಟ ನನಗೆ. ನೋಡಿ ಹಾಳೆ ಥರ ಮಾಡಿ ಅದನ್ನು ಹೀಗೆ 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 ಫೋಲ್ಡ್ ಮಾಡಿದ್ದಾರೆ 2 ಸೈಡಲ್ಲೂ. ಹಾಗಾಗಿ ಅದು ಏನೂ ಆಗಲ್ಲ ಫ್ರೆಂಡ್ಸ್. ಇಷ್ಟು ಸಮಯದಿಂದ 99ನೇ ಇಸ್ವಿಯಿಂದ ನಾನು ಹಾಕ್ತಾ ಇದ್ದೇನೆ. ಇದೊಂದು. ಆಮೇಲೆ ಒಂದು ಚಿಕ್ಕದು 4 ಗ್ರಾಮ್ ಇದು ನೆಕ್ಲೆಸ್ ಇದೆ, ಅದು ಅಷ್ಟೇ 30 ವರ್ಷದಿಂದ ಹಾಕ್ತೀನಿ. ಎಲ್ಲ ಫಂಕ್ಷನಿಗೂ ಅದೇ ಹಾಕೋದು ನಾನು.
ಅದು ನನ್ನ ಸಣ್ಣ ನೆಕ್ಲೆಸ್ ಸೆಟ್ಗಳು ಅಂತ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಅದರಲ್ಲಿ ಎಲ್ಲ ಕಲರ್ ಸ್ಟೋನ್ಸ್ ಇದೆ ಆ ನೆಕ್ಲೆಸಲ್ಲಿ. ಅದೇನಾಗತ್ತಂದರೆ ಎಲ್ಲ ಕಲರ್ ಸ್ಟೋನ್ ಇರೋದಕ್ಕೆ ನೀವು ಯಾವ ಕಲರ್ ಸಾರಿ ಉಟ್ಟರು ಮ್ಯಾಚ್ ಆಗುತ್ತೆ. ನನಗೆ ಆ ಥರ ಸಿಂಪಲ್ಲೇ ಇಷ್ಟ. ದೊಡ್ಡ ದೊಡ್ಡ ಹಾರಗಳು ಆ ಥರದ್ದು ನನಗೆ ಇಷ್ಟನೂ ಇಲ್ಲ, ನಾನು ಹಾಕೋದು ಇಲ್ಲ, ನನ್ನ ಹತ್ರ ಇಲ್ಲವೂ ಇಲ್ಲ. ನನಗೆ ಈ ಥರದ್ದೇ ಇಷ್ಟ. ನನ್ನ ಬಳೆ ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗೆಲ್ಲ ಇಷ್ಟು ಲೈಟ್ ವೆಯ್ಟಲ್ಲಿ ಸಿಕ್ಕುವುದೇ ಇಲ್ಲ ಗೋಲ್ಡು. ಅದು ಏನು ಹೇಳಿ, ನಾನು ಎಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೀನಿ? 27 ವರ್ಷದಿಂದ ಏನೂ ಒಂದು ಚೂರು ಬೆಂಡಾಗಲಿಲ್ಲ, ಏನೂ ಇಲ್ಲ ಅಲ್ವಾ. ಹಾಗಾಗಿ ನನಗೆ ತೋರಿಸ್ಬೇಕು ಅಂತ ತುಂಬ ಅನಿಸ್ತಿತ್ತು ನಿಮಗೆ, ಹಾಗಾಗಿ ನಿಮ್ಗೆ ತೋರಿಸ್ದೆ ನೋಡಿ. ತುಂಬ ಚೆನ್ನಾಗಿರುವಂತಹ ಬಳೆ ನಂದು. ಇಷ್ಟ ಆಯಿತಾ ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನೇ ಹೇಳೋಕ್ಕಾಗಿ ಈ ವಿಡಿಯೋ ಮಾಡಿದೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಪಟ ಅಂತ ಹೋಗಿ ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ ನಮಸ್ತೆ. ಈ ಬಳೆಗಳ ಫೋಟೋನೂ ಹಾಕ್ತೀನಿ ನಾನು ನಿಮಗೆ.